ಕೋರ್ತಾ ಈಗ ಮೊದಲಿಗೆ ನಮ್ಮ ಜನಪದ ಕಲಾ ತಂಡಗಳು ಕರ್ನಾಟಕ ದರ್ಶನವನ್ನ ಹಾಗೂ ಕರ್ನಾಟಕ ಜನಪದ ಕಲಾವಿದರು ಈ ಕಡೆ ನೋಡಿ, ಚರಣಕ್ಕೆ ಆರ್ಗನೈಸರ್ಸ್ ರೆಡಿ, ಆರ್ಗನೈಸರ್ಸ್ ಈ ನೃತ್ಯ ಬಂಧವನ್ನು ಅರ್ಪಿಸುತ್ತಿದ್ದೇವೆ. ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ವಂದೇ ಭಾರತ. ಈಗ ನಿಮ್ಮ ಮುಂದೆ ಯಕ್ಷಗಾನ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಂದನಾನ ತಂದನಾನ, ತಂದನಾನ ತಂದನಾನ, ತಂದನಾನ. ಆಕಾಶದಚ್ಚಿನ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ, ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ, ಲೋಕೈಕ ಸೊಬಗಿನ ಮಂದಾರ, ಲೋಕೈಕ ಸೊಬಗಿನ ಮಂದಾರ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಂದನಾನ ತಂದನಾನ, ತಂದನಾನ ತಂದನಾನ. ಕೈಲಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ, ಕೈಲಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ, ಕುಳ್ಳಿಗ ಪರಶಿವ ಜಟಜಾಗೆ, ಕುಳ್ಳಿಗ ಪರಶಿವ ಜಟಜಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ, ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ, ಧರಿಸಿದ ಬೆಳ್ಳಿಯ, ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ, ಬೆಳಕಿನ ಚಂದ್ರಮ, ಬೆಳಕಿನ ಚಂದ್ರಮ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ. ಗಾಂಧೀಜಿಯವರ ಕಿರುಜೀವನ ಚರಿತ್ರೆ.
இளம் இந்திய வக்கீல் ரயிலிலிருந்து இறக்கப்பட்டார். ரயில் பெட்டி வெள்ளையடிக்கப்பட்டது. சவுத் ஆப்பிரிக்காவில் மோகன்தாஸ் கரம்சந்த் ரயிலிலிருந்து தூக்கி எறியப்பட்டார். சவுத் ஆப்பிரிக்கா ரயிலில் இந்திய வக்கீலுக்கு அனுமதி கிடையாது. இன்றைய பரபரப்பான செய்திகள். In the midst of right doing and wrongdoing, justice and injustice, I must find myself, my truth. I have choice in action, and I choose my satyagraha. Dada, 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 ding, dada, ding, dada, ding, dada, 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 I have given you my most important teaching. And now you have freedom. The freedom to choose the path right for you. I choose ahimsa. With ahimsa and truthfulness, I will serve and guide the people of my nation. This is my true karma. But can I choose the outcome of my actions? How will I know if my efforts will bear fruit? The fruit is immaterial. Carry on your karma yoga. The fruit is immaterial. Carry on your karma yoga and renounce the fruit. All that you do is prayer, and all that you get back is God's prasada. ಈಗ ಕಾದಿ ಸಂಭ್ರಮ. ಗ್ರಾಮ ಸ್ವರಾಜ್ಯಕ್ಕಾಗಿ ಶ್ರಮಿಸುವುದೇ ನನ್ನ ಬಾಳಿನ ಗುರಿ ಎಂದ ಮಹಾತ್ಮ ಗಾಂಧೀಜಿ ತಮ್ಮ ಬಾಳಿನುದ್ದಕ್ಕೂ ಕೆಳವರ್ಗದ ಜನರ ಬದುಕನ್ನು ಹಸನುಗೊಳಿಸಲು ಚಿಂತಿಸಿದರು. ಅವರ ಚಿಂತನೆಯನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸಿದರು. ಹಾಗೆಯೇ ಅವರ ಚಿಂತನೆಯಲ್ಲಿ ಮೂಡಿ ಬಂದ ಚರಕದ ಪುನರ್ ಪ್ರತಿಷ್ಠಾಪನೆಯು ಮಹತ್ತರವಾದುದು.
ಚೆಕ್ ಚೆಕ್ ರೆಡಿ. Check, check. Check. Hey. ವಂದೇ ಭಾರತ. Check.
ಕಲಾವಿದರುಗಳಿಗೆ, ಎಲ್ಲ ಜನಪದ ಕಲಾವಿದರುಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಸಂಗೀತ ಕಟ್ಟಿಯವರಿಂದ ವಂದೇ ಮಾತರಂ ಕಾರ್ಯಕ್ರಮ, ವಂದೇ ಮಾತರಂ ಹಾಡೋದ್ರ ಮುಖಾಂತರ ಸಂಗೀತ ಕಟ್ಟಿಯವರು, ಸೇವಾದಳದ ತಂಡ ಎಲ್ಲರೂ ಕೂಡ ಎದ್ದು ನಿಂತು ವಂದೇ ಮಾತರಂ ಈಗ ಶುರು ಆಗ್ತಾ ಇದೆ, ಪ್ರಾರಂಭ ಆಗ್ತಾ ಇದೆ. ವಂದೇ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಶುಭ್ರ ಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಫುಲ್ಲ ಕುಸುಮಿತ ದ್ರುಮದಲ ಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾನೆ, ಕೋಟಿ ಕೋಟಿ ಭುಜೈಧೃತ ಕರ ಖರವಾಲೆ. अबला के नुमा ये तो बोले बहुबल धारिणी नमामि तारिणी रिपुदल बानिनी मातरं. वंदे मातरं. तुमी विद्या तुमी धर्मा तुमी हृदि तुमी मर्मा. त्वं हि प्राणाः शरीरे बाहुते तुमी मा शक्ति हृदये तुमी मा भक्ति. तोमारे प्रतिमा गड़ी मंदिरे मंदिरे वंदे मातरं. त्वं हि दुर्गा दश प्रहरण धारिणी कमला कमलदल विहारिणी वाणी विद्यादायिनी. त्वां नमामि कमलाम् अमलाम् अतुलां सुजलां सुफलां मातरं. श्यामलां सरलां सुष्मितां भूषितां धरणीं भरणीं मातरं. वन्दे मातरं, वन्दे मातरं, वन्दे मातरं, मातरं मातरं. जय हिंद.
ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಧನ್ಯವಾದಗಳು. ಈಗ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನದ ಕಾರ್ಯಕ್ರಮದ ಗಾಂಧಿ ಭಾರತದ 100ನೇ ವರ್ಷದ ಈ ಒಂದು ಸಮಾವೇಶದ ಕಾರ್ಯಕ್ರಮವನ್ನು ನಡೆಸಿಕೊಡೋರಿದ್ದಾರೆ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾರವರು. बेलगांव की इस ऐतिहासिक धरती पर मौजूद लाखों लोगों का ये ठाठे मारता समुंदर गवाह है कि महात्मा गांधी के भारतीय राष्ट्रीय कांग्रेस के अध्यक्ष बनने के 100वें साल और गांधीवादी सोच और अंबेडकरवादी सोच भारत के संविधान की मूल भावना आज भी पूरे देश के कण कण में, कर्नाटक के कण कण में जिंदा है. मैं आदरणीय कांग्रेस अध्यक्ष खड़गे साहब, आदरणीय प्रियंका गांधी जी, केसी वेणुगोपाल जी, मंच पर विराजमान पार्टी के सभी नेतागणों का भारतीय राष्ट्रीय कांग्रेस और कर्नाटका प्रदेश कांग्रेस की ओर से कोटि कोटि स्वागत और अभिनंदन करता हूं और बगैर किसी विलंब के अनुरोध करूंगा कर्नाटक प्रदेश कांग्रेस कमेटी के अध्यक्ष श्री DK शिव कुमार जी से कि वो आए और सब आगंतुकों का, मेहमानों का स्वागत करें. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಬಂಧುಗಳೇ, ಇದೊಂದು ಐತಿಹಾಸಿಕವಾದಂಥ ಸಮಾವೇಶ. 100 ವರ್ಷ. ಯಾರು ಜಿಂದಾಬಾದ್ ಹಾಕ್ಬಾರ್ದು ಪ್ಲೀಸ್. ತೆಗಿರಿ ಫೋಟೋ ಎಲ್ಲ ಡೌನ್ ಫೋಟೋಸ್. ಇದೊಂದು ಐತಿಹಾಸಿಕವಾದಂಥ ಸಮಾವೇಶ. 100 ವರ್ಷಗಳ ಹಿಂದೆ ಈ ದೇಶಕ್ಕೆ ಕಾಂಗ್ರೆಸ್ನ ನಾಯಕತ್ವವನ್ನು, ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕೆ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. ಇವತ್ತು ನಾವು 100 ವರ್ಷದ ನಂತರ ಈ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಮತ್ತೆ ಉಳಿಸ್ಕೊಂಡು ಮುಂದಿನ ಶತಮಾನಕ್ಕೆ, ಪೀಳಿಗೆಗೆ ಗಾಂಧೀಜಿಯವರ ತತ್ವ, ಆದರ್ಶ ಇವನ್ನೆಲ್ಲ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗಬೇಕು ಅಂತೇಳಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶವನ್ನು ಇವತ್ತು ಎಐಸಿಸಿಯ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರದ ಮಾತ್ರ ಕಾರ್ಯಕ್ರಮ ಅಲ್ಲ. ಇದು ಈ ದೇಶದ ಜನರಿಗೆ, ಈ ದೇಶದ ಐಕ್ಯತೆಗೆ, ಈ ದೇಶದ ಸಮಗ್ರಕ್ಕೆ, ಗಾಂಧೀಜಿಯವರ, ಅಂಬೇಡ್ಕರ್ ಅವರ ಸ್ಮರಣೆ ಹಾಗೂ ಸಂವಿಧಾನದ ರಕ್ಷಣೆಗೆ ಈ ಸಮಾವೇಶದ ಮುಖ್ಯ ಉದ್ದೇಶ. ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಇವು ಕೇವಲ ಘೋಷಣೆಗಳಲ್ಲ, ಭಾರತದ ಶಕ್ತಿಯ ಮಂತ್ರಗಳು. ಮಹಾತ್ಮ ಗಾಂಧೀಜಿ ಭಾರತದ ಆತ್ಮ. ಇಂಥ ವಿಶ್ವ ಶಾಂತಿಯ ಸಾಬಾಳುವೆ ಹೇಳುವ ಪರಮಾತ್ಮನಿಗೆ ನಮನವನ್ನು ಸಲ್ಲಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಇವತ್ತು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಂದು ಮಹಾತ್ಮ ಗಾಂಧೀಜಿ ಜಾಗದಲ್ಲಿ ಕೂತ್ಕೊಂಡು, ಅದಾದ ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜಾಗದಲ್ಲಿ ಕೂತ್ಕೊಂಡು, ಇಂದಿರಾ ಗಾಂಧಿಯವರ ಜಾಗದಲ್ಲಿ ಕೂತ್ಕೊಂಡು, ಸೋನಿಯಾ ಗಾಂಧಿಯವರ ಜಾಗದಲ್ಲಿ ಕೂತ್ಕೊಂಡು, ರಾಹುಲ್ ಗಾಂಧಿಯವರ ಜಾಗದಲ್ಲಿ ಕೂತ್ಕೊಂಡು, ಮತ್ತೆ ಅದೇ ಸ್ಥಾನದಲ್ಲಿ ಇವತ್ತು ನಮ್ಮ ಈ ಭೂಮಿಯ ವರಪುತ್ರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ. ಅವರಿಗೆ ಈ ಎಲ್ಲ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ನಾಯಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವತ್ತು ಆ ಸ್ವಾಗತಕ್ಕೆ ನಮ್ಮ ಶಿವರಾಜ್ ತಂಗಡಿಯವರು ಅವರಿಗೆ ಈ ಸಂದರ್ಭದಲ್ಲಿ ಹೋಗಿ ಸ್ವಾಗತವನ್ನು
ನಮ್ಮ ಕಾಂಗ್ರೆಸ್ ಶಾಲನ್ನ ಹಾಕಿ, ಮೈಸೂರು ಕಾಂಗ್ರೆಸ್ ಶಾಲವನ್ನು ಹಾಕಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವತ್ತು ನಮ್ಮ ಈ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು. ಅವರ ಆರೋಗ್ಯ ಸರಿ ಇಲ್ಲದೆ ಹೋದ ಕಾರಣ ಕೊನೆ ಗಳಿಗೆಯಲ್ಲಿ ಅವರು ಬರಕ್ಕಾಗಲಿಲ್ಲ. ಆದರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪಕ್ಷದ ಪರವಾಗಿ ಮತ್ತೊಬ್ಬ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಗಾಂಧಿ ಕುಟುಂಬ, ಇಂದಿರಾ ಗಾಂಧಿಯವರ ಮೊಮ್ಮಗಳು ನಮ್ಮ ರಾಜ್ಯಕ್ಕೆ ಬಂದು ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡಬೇಕು ಅಂತೇಳಿ ಇವತ್ತು ಏನು ಗೃಹಲಕ್ಷ್ಮಿಯನ್ನ ಚಾಲನೆಯನ್ನು ಮಾಡಿ ನನ್ನ ಕೈಲಿ ಮತ್ತು ಸಿದ್ದರಾಮಯ್ಯನವ್ರ ಕೈಲಿ ಇಬ್ಬರು ಕೈಲೂ ಕೂಡ ಈ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಇವತ್ತು 36 ಕೋಟಿ 1,22,00,000 ಜನರಿಗೆ ಗೃಹಲಕ್ಷ್ಮಿಗೆ 2,000 ರೂಪಾಯಿ ಕೊಡಲಿಕ್ಕೆ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದಂತ ಒಬ್ಬ ಧೀಮಂತ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಲೋಕಸಭಾ ಸದಸ್ಯೆ ನಮ್ಮ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅವರಿಗೆ ಸ್ವಾಗತವನ್ನು ಇವತ್ತು ಬಯಸ್ತಾ ಇದ್ದಾರೆ. ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮಲ್ಲೇ ಉಸ್ತುವಾರಿಯನ್ನ ಹೊತ್ಕೊಂಡು ಈ ಪಕ್ಷದ ಸಂಘಟನೆಗೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಶ್ರೀ ವೇಣುಗೋಪಾಲ್ ಸಾಹೇಬರು ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಆದರ್ಶ ಸ್ಫೂರ್ತಿ. ಒಬ್ಬ ಯೂತ್ ಕಾಂಗ್ರೆಸ್ ಇಂದ ವಿದ್ಯಾರ್ಥಿ ನಾಯಕನಿಂದ ಇವತ್ತು ACC ಜನರಲ್ ಸೆಕ್ರೆಟರಿ ಆಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಜಮೀರ್ ಅಹಮದ್ ಖಾನ್ ರವರು ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ನಮ್ಮ ಉಸ್ತುವಾರಿಗಳಾದಂಥ ಶ್ರೀ ರಣದೀಪ್ ಸುರ್ಜೇವಾಲಾರವರು ಅವರು ಕೂಡ ಇವತ್ತು ಆಗಮಿಸಿ ನಮ್ಮ ಸಂಘಟನೆಗೆ ಇವತ್ತು ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಂದಿದೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಬಾಲಕೃಷ್ಣರವರು ರೇವಣ್ಣವರು ಅವ್ರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಅವರಿಗೆ ಬಯಸ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರು ಕೂಡ ಈ ರಾಜ್ಯದ ಸರ್ಕಾರದ ನಾಯಕತ್ವವನ್ನು ವಹಿಸಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ, ಎಲ್ಲ ಬಡವರಿಗೆ ಒಂದು ದೊಡ್ಡ ಆದರ್ಶವಾಗಿ ಇವತ್ತು ನಿಂತು ಇಡೀ ರಾಷ್ಟ್ರಕ್ಕೆ 5 ಗ್ಯಾರಂಟಿಗಳನ್ನ ಜಾರಿ ತಂದು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಸಕರಾದಂಥ ಬಾಲಕೃಷ್ಣರವರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಕೂಡ ಬಂದಿದ್ದಾರೆ. ಹಿಂದೆ CLP ನಾಯಕರಾಗಿದ್ರು ಬಟ್ಟಿ ವಿಕ್ರಮಾದಿತ್ಯರವರು, ಅವರು ಕೂಡ ತೆಲಂಗಾಣದವರು, ನನ್ನ ಆತ್ಮೀಯ ಮಿತ್ರರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪಕ್ಷದ ಪರವಾಗಿ ನಮ್ಮ ವಿನಯ್ ಕಾರ್ತಿಕ್ ಅವರು ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಬಹಳ ಜನ ನಾಯಕರುಗಳಿದ್ದಾರೆ, ಎಲ್ಲರ ಹೆಸರನ್ನು ನಾನು ತೆಗೆದುಕೊಳ್ಳೋಕೆ ಆಗುದಿಲ್ಲ, ಕ್ಷಮಿಸಬೇಕು. ಗಾಂಧಿ ಸಮಿತಿಯ ಅಧ್ಯಕ್ಷರಾಗಿದ್ದಂತ ಮೊಯ್ಲಿ ಸಾಹೇಬರು, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮತ್ತು ಈ ಒಂದು HK ಪಾಟೀಲ್ ರವರು, ಹೀಗೆ ನಮ್ಮ BL ಶಂಕರ್ ಅವರು, ನಮ್ಮವರೇ ಆದಂತ ನಮ್ಮ ಜನರಲ್ ಸೆಕ್ರೆಟರಿ ಆದಂತ ನಮ್ಮ ರಮೇಶ್ ರವರು ಎಲ್ಲ ಕೂಡ MP ಅವರು ಇದ್ದಾರೆ. ಬಹಳ ಜನ ವೇದಿಕೆಯಲ್ಲಿದ್ದಾರೆ. ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ದಿ ಲೀಡರ್ಸ್ ಫ್ರಮ್ ಆಲ್ ಓವರ್ ದಿ ಇಂಡಿಯಾ, working committee members, PCC members, and all the opposition leaders, and all the MPs from the different part of the country, and all the ministers coming from different part of Telangana, and various friends, and ella nama shasakargalu, and all our parliament members, ministers, colleagues, my workers, and all the people ಇಲ್ಲಿ ದೊಡ್ಡ ಸೇರಿದಂತ ಒಂದು ಬೃಹತ್ವಾದಂತ ಕಾರ್ಯಕ್ರಮ. ನನ್ನ ಮಾಧ್ಯಮ ಮಿತ್ರರು, ಎಲ್ಲ ಕಾಂಗ್ರೆಸ್ಗರು, ಕಾರ್ಯಕರ್ತರು, ಪಕ್ಷದ ಸಂಘಟನೆಯಲ್ಲಿ ಎಲ್ಲ ದುಡಿತಾ ಅಂತ ಎಲ್ಲ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ಹೇಳಿದ್ದೇನೆ, ವಿಶ್ವಕ್ಕೆ ಶಾಂತಿ ಸಹಬಾಳ್ವೆ ಕೊಟ್ಟದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರು. ಇಂದು ಮುಂದು ಎಂದು ನಮ್ಮ ಗಾಂಧೀಜಿಯವರ ಮಂತ್ರ. ಇತ್ತೀಚಿನ ನಾವು ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡಿದ್ದೇವೆ. ಸಂಕ್ರಾಂತಿ ಎಂದರೆ ಹೊಸತನ, ಹೊಸ ಉಡುಪು ಮತ್ತು ಉತ್ಸಾಹ. ಅದೇ ರೀತಿ 1924ರಲ್ಲಿ ನಾವು ಸಂಕ್ರಾಂತಿ
24ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶವನ್ನ ಸ್ವಾತಂತ್ರ್ಯ ಹೋರಾಟದ ಸಂಕ್ರಾಂತಿಯಾಗಿ ನಮಗೆ ಉರುಪು ತಂದಿದ್ದನ್ನು ನಾವೆಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು. ಗಾಂಧಿ ಭಾರತ ಎಂದರೆ ಸ್ವಾಭಿಮಾನದ ಭಾರತ, ಏಕತೆಯ ಭಾರತ, ಸಾಮರಸ್ಯದ ಭಾರತ, ಜಾತೀಕರಣದ ಭಾರತ, ಜಾತ್ಯತೀತ ಭಾರತ, ಸರ್ವೋದಯ ಭಾರತ. ನೀವು ಕ್ರಾಂತಿಕಾರಿಯನ್ನ ಕೊಲ್ಲಬಹುದು, ಆದರೆ ಕ್ರಾಂತಿಯನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ವ್ಯಕ್ತಿ ಸಾಯಬಹುದು, ಆದರೆ ತತ್ವಗಳು ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಕೂಡ ನುಡಿದಿದ್ದಾರೆ. ಪಾಪಗಳು ನಾಶ ಮಾಡಬಹುದು, ಆದರೆ ಪಾಪಿಗಳನ್ನ ಪ್ರೀತಿಸಿ ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ನಮ್ಮ ಹೆಗಲ ಮೇಲೆ ಕೇಸರಿ ಬಳಿ ಇದೆ, ನಿಮ್ಮೆಲ್ಲರ ಹೆಗಲ ಮೇಲೆ ಕೇಸರಿ ಬಣ್ಣ ಇದೆ, ಆದರೆ ಹಸಿರಿನ ಕಾಂಗ್ರೆಸ್ ಶಾಲೆ ಇದೆ, ಅದರಲ್ಲಿ ಇದೆ. ಒಳಗೆ ಪವಿತ್ರವಾದ ಗಾಂಧಿವಾದ ಇದೆ. ಇದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನವೇ ನಮ್ಮ ತಂದೆ ತಾಯಿ, ಸಂವಿಧಾನವೇ ನಮ್ಮ ಬಂಧು ಬಳಗ, ಸಂವಿಧಾನವೇ ನಮ್ಮ ಗ್ರಂಥ. ಭಗವದ್ಗೀತೆ, ಬೈಬಲ್, ಕುರಾನ್, ಧರ್ಮ ಗ್ರಂಥಗಳು ನಮ್ಮ ಶ್ರೇಷ್ಠ ಗ್ರಂಥ, ನಮ್ಮ ಸಂವಿಧಾನ. ಆ ರೀತಿ ಅದೇ ರೀತಿ ಈಗ ಜೈ ಭೀಮ್ ಮೂಲಕ ನಮ್ಮ ನಡುವೆ ಜೀವಂತವಾಗಿ ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರು ಬದುಕಿದ್ದಾರೆ, ಗ್ರಂಥವನ್ನು ಕೊಟ್ಟು ಬದುಕಿದ್ದಾರೆ, ಅದನ್ನೆಲ್ಲ ನಾವು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗಬೇಕಾಗಿದೆ. ಸುಳ್ಳಿನ ವಿರುದ್ಧ ಹೋರಾಟ ಮಾಡಿದ ಮಹಾತ್ಮನ ವಿರುದ್ಧವೇ ಸುಳ್ಳಿನ ಸುದ್ದಿ ಹಬ್ಬಿಸುತ್ತಿದ್ದಾರೆ. ದುಷ್ಟರಿಂದ ಗಾಂಧೀಜಿ ಚಿಂತನೆ ಉಳಿಯಬೇಕಾಗಿದೆ. ಗೋಡ್ಸೆ ಚಿಂತನೆಗಳನ್ನು ನಾವೆಲ್ಲ ಸೇರಿ ನಾಶ ಮಾಡಬೇಕಾಗಿದೆ. ಗಾಂಧೀಜಿ ತತ್ವವನ್ನ ನಾವೆಲ್ಲರೂ ಕೂಡ ರಕ್ಷಿಸಬೇಕು. ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಜೈ ಭೀಮ್, ಜೈ ಬಾಪು, ಜೈ ಬಾಪು, ಜೈ ಭೀಮ್, ಸಂವಿಧಾನ ಕಾರ್ಯಕ್ರಮವನ್ನ ಇವತ್ತು ನಾವು ಇಲ್ಲಿ ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇನೆ. ನಾನು ಇವತ್ತು ನಮ್ಮ AICCಯ ಅಧ್ಯಕ್ಷರಿಗೆ ಒಂದು ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ ಈ ಸಮಾವೇಶ ಇದು ಇಲ್ಲಿಗೆ ನಿಲ್ಲಬಾರದು. ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ವರ್ಷದ ಇಡೀ ಈ ಒಂದು 100 ವರ್ಷದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗಾಗಲೇ ಚಿಂತನೆ ಮಾಡಿದೆ. ಇಡೀ ದೇಶದ ಉದ್ದಗಲಕ್ಕೂ ಕೂಡ I appeal to the Congress President, Shri Mallikarjun Kharge ji, in the entire country this year we have to take this conference Jai Bapu, Jai Bhim, Jai Samvidhan in every taluk headquarters to the entire country for next 1 year. This should be the program of the Congress party. I appeal to you to direct. ನಾನು ಅವ್ರಿಗೆ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು 1900 ಸಮಾವೇಶ ಇವತ್ತು ಕರ್ನಾಟಕದ ಏಕೀಕರಣಕ್ಕೆ ಕೂಡ ಒಂದು ಶಕ್ತಿಯನ್ನ ತುಂಬಿದೆ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವತ್ತು ಬಡತನದಿಂದ ಸ್ವಾತಂತ್ರ್ಯ ನಮಗೆ ಬೇಕು. ಅದಕ್ಕೋಸ್ಕರ ಈ ಗ್ಯಾರಂಟಿಯನ್ನ 5 ಗ್ಯಾರಂಟಿಗಳನ್ನು ನೀಡಿ ಈ ದೇಶಕ್ಕೆ ನುಡಿದಂತೆ ನಡೆದಿದ್ದೇವೆ. ನಾನು ಇನ್ನು ಹೆಚ್ಚಿಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಬಹಳ ಜನ ನಮ್ಮ ನಾಯಕರುಗಳು ಮಾತಾಡೋರಿದ್ದಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿ ಗಾಂಧೀಜಿಯವರ ತತ್ವ, ಅಂಬೇಡ್ಕರ್ ಅವರ ಸಿದ್ಧಾಂತ, ನಮ್ಮ ಸಂವಿಧಾನದಲ್ಲಿ ಏನೇನು ನಮಗೆ ಇವತ್ತು ಗ್ರಂಥವನ್ನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಕಾಪಾಡ್ಕೊಂಡು ಹೋಗಬೇಕಾಗಿದೆ. ನಮ್ಮ ಎಲ್ಲ ನಾಯಕರುಗಳು ಇಡೀ ವಿಶ್ವ ರಾಜ್ಯರ ದೇಶದ ಉದ್ದಗಲ